ಚಿಕ್ಕಕೊಪ್ಪಳ ಜಿಲ್ಲೆಯ ಹಿರಿಮೆಗಾಗಿ ನೂತನ ವಿಶ್ವವಿದ್ಯಾಲಯದ ಕಾರ್ಯ ಮುಂದುವರಿಯಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಆದೇಶ ತಡೆಯಬೇಕು. ಪ್ರಗತಿ ಎಂದರೆ ರಸ್ತೆ, ಸೇತುವೆ, ಬ್ರಿಡ್ಜ್ಗಳಲ್ಲ, ಸಮುದಾಯ ಭವನಗಳಲ್ಲ. ಮನುಷ್ಯನನ್ನಾಗಿ ರೂಪಿಸುವ, ಶಿಕ್ಷಣ ಕೊಡುವ ಶಾಲಾ, ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ವಿದ್ವಾಂಸರು ಪ್ರಮುಖರಾಗಿರುತ್ತಾರೆ. ಈ ಪೀಠಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ವಿಶ್ವವಿದ್ಯಾಲಯ ರದ್ದುಗೊಳಿಸುವ ವಿಚಾರವಾಗಿ ಇಡೀ ಜಿಲ್ಲೆಯ ಜನರಿಗೆ ನಿರಾಸೆಗೊಳಿಸಿದ್ದು, ಕೂಡಲೇ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು ಸರ್ಕಾರದ ಆದೇಶ ಮರುಪರಿಶೀಲನೆ ಮಾಡಬೇಕು ಎಂದು ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಕೆ. ನಿಂಗಜ್ಜ ಮನವಿ ಮಾಡಿದ್ದಾರೆ. ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಲು ಬಹಳಷ್ಟು ಕೆಲಸ ಮತ್ತು ಹಣದ ಅಗತ್ಯ ಇರುತ್ತೆ. ಕಳೆದ ಸರ್ಕಾರ ಕೊಪ್ಪಳ ಜಿಲ್ಲೆಗೆ ನೂತನ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡಿ ಅನುಷ್ಠಾನಗೊಳಿಸಿತ್ತು. ಇದರಿಂದ ಜಿಲ್ಲೆಯ 50ಕ್ಕೂ ಹೆಚ್ಚು ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು PhD ಮಾಡಲು ಬಹಳ ಅನುಕೂಲವಾಗಿತ್ತು. ಆದರೆ ಹಣಕಾಸು ತೊಂದರೆ ಮತ್ತಿತರ ಕಾರಣ ನೀಡಿ ಸರ್ಕಾರ ವಿಶ್ವವಿದ್ಯಾಲಯವನ್ನು ಮುಚ್ಚುವ ತೀರ್ಮಾನ ಕೈಗೊಂಡಿರುವುದು ದುರದೃಷ್ಟಕರ. ಕೊಪ್ಪಳ ಜಿಲ್ಲೆ ಕಳೆದ ಒಂದು ದಶಕದಿಂದ ಶೈಕ್ಷಣಿಕವಾಗಿ ಪ್ರವರ್ಧಮಾನಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ನೂತನ ಕೊಪ್ಪಳ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ, ವಿದ್ವಾಂಸರಿಗೆ ಆಸರೆಯ ಕೊಂಡಿಯಾಗಿದೆ. ಇದನ್ನ ಗಮನದಲ್ಲಿರಿಸಿಕೊಂಡು ಇತ್ತೀಚೆಗೆ ಹಲವು PG ಕೇಂದ್ರ ಮತ್ತು ಅತ್ಯುತ್ತಮ ಕೋರ್ಸ್ಗಳನ್ನು ಸಹ ಆರಂಭಿಸಲಾಗಿತ್ತು. ಈ ಮಧ್ಯೆ ಹಣಕಾಸು ಮತ್ತಿತರ ತೊಂದರೆ ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದು ಪ್ರಗತಿಯ ಅಧೋಗತಿ ಎನಿಸುತ್ತಿದೆ. ಆದ್ದರಿಂದ ಸರ್ಕಾರ ಮತ್ತೊಮ್ಮೆ ಯೋಚಿಸಿ ಸೂಕ್ತ ನಿರ್ಧಾರದೊಂದಿಗೆ ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ಶಕ್ತಿ ತುಂಬುವ ಜೊತೆಗೆ ಅತ್ಯುತ್ತಮವಾದಂತಹ ಸುಮಾರು 100 ಎಕರೆ ಜಾಗವನ್ನು ಮಂಜೂರು ಮಾಡಬೇಕು. ಜೊತೆಗೆ ಜಿಲ್ಲೆಯ ಶಾಸಕರು, ಸಂಸದರು, ಸಚಿವರು ಮತ್ತು ಹಾಲಿ ಮಾಜಿ ಜನಪ್ರತಿನಿಧಿಗಳು ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ಮಾಡಬೇಕು. ಬರೀ ನೀರಾವರಿ ಪ್ರದೇಶ, ಕಾರ್ಖಾನೆಗಳು ಮತ್ತು ಉದ್ಯೋಗ ಕ್ರಾಂತಿ ಪ್ರಗತಿಯ ಸಂಕೇತಗಳಾಗಿದ್ದರೂ ಶೈಕ್ಷಣಿಕವಾಗಿ ಮುಂದುವರಿಯುವುದು ಮತ್ತು ಸಂಶೋಧನೆಗಳು ಸಹ ಪ್ರಗತಿಯ ದ್ಯೋತಕವಾಗಿವೆ. ಭಾರತ ದೇಶ ವಿಶ್ವದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಹೊಂದಲು ನಳಂದ ಮತ್ತು ತಕ್ಷಶಿಲಾ ಯೂನಿವರ್ಸಿಟಿಗಳು ಸಹ ಪ್ರಮುಖ ಕಾರಣವಾದಂತೆ ಕೊಪ್ಪಳ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ನಾವು ಕಾಣಬೇಕಾದರೆ ಪ್ರವಾಸಿ ತಾಣಗಳು, ಶೈಕ್ಷಣಿಕ ಬೆಳವಣಿಗೆಗೆ, ಉದ್ಯೋಗ ಕ್ಷೇತ್ರಗಳ ಜೊತೆಗೆ ಕೊಪ್ಪಳ ನೂತನ ವಿಶ್ವವಿದ್ಯಾಲಯವು ಪ್ರಮುಖ ಕಾರಣವಾಗಬೇಕಿದ್ದು, ಆರ್ಥಿಕ ಹೊರೆಯನ್ನು ಪರಿಗಣಿಸಿ ಶೈಕ್ಷಣಿಕ ಕಾರ್ಯಕ್ಷೇತ್ರವನ್ನು ನೋಡಬಾರದು. ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಕೊಪ್ಪಳ ವಿಶ್ವವಿದ್ಯಾಲಯವನ್ನು ಸ್ಥಗಿತ ಮಾಡುವ ಯೋಚನೆ ಮಾಡದೆ ಅತ್ಯಂತ ಹಿಂದುಳಿದ ಈ ಪ್ರದೇಶವನ್ನು ಶೈಕ್ಷಣಿಕವಾಗಿ, ಸಂಶೋಧನಾತ್ಮಕವಾಗಿ ನೋಡಬೇಕಾದರೆ ಜಿಲ್ಲೆಗೆ ವಿಶ್ವವಿದ್ಯಾಲಯದ ಅಗತ್ಯವಿದೆ. ಮೂಲ ಸೌಕರ್ಯಗಳನ್ನು ಒದಗಿಸುವ ಜೊತೆ ಪ್ರತಿ ವರ್ಷ 250 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು ಎಂದು ತಿಳಿಸಲಾಯಿತು.